ಗೈಸ್, ಪುನೀತ್ ಕುಮಾರ್ ಎಸ್ ಕೆ ವೆಲ್ಕಮ್. ಇವತ್ತು ಅತಿಥಿ ದಮ್ ಬಿರಿಯಾನಿ ಹತ್ರ ಬಂದಿದ್ದೀವಿ. ನೋಡೋಣ ಒಳಗಡೆ ಹೋಗಿ ಯಾವ ಥರ ಟೇಸ್ಟ್ ಇದೆ ನೋಡೋಣ, ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಈ ಅತಿಥಿ ದಮ್ ಬಿರಿಯಾನಿ ಅನ್ನೋದು ಕೆಲವು ದಿನಗಳ ಹಿಂದೆ ಫ್ಯಾಕ್ಟ್ರಿ ಸರ್ಕಲ್ ಕಡೆ ಇತ್ತು. ಈಗ ರಘುನಾಥ್ಪುರ ಕಡೆ ರೋಡಲ್ಲಿದೆ. ಇದು ನಿಯರ್ ಬೈ ಸಾಯಿಬಾಬಾ ಟೆಂಪಲ್ ಹತ್ರ ಇದೆ. ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ ಕೂತ್ಕೊಂಡು ಊಟ ಮಾಡೋದಕ್ಕೆ. ಈಗ ನಾವು ಬಂದು ಕೂತ್ಕೊಂಡು ಆರ್ಡ್ರ್ ಮಾಡಿದ್ದು ಮುದ್ದೆ, ಮಟನ್ನು, ಬೋಟಿ ಇಷ್ಟು ಆರ್ಡ್ರ್ ಮಾಡಿದ್ಮೇಲೆ ನಾವು ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರೆ ಮನಸ್ಕರಿಗೆ ಮುದ್ದೆ ಒಂದು ತುತ್ತು ತಗೊಂಡು ಸಾರೊಳಗೆ ಮಟನ್ ಸಾರೊಳಗೆ ಒಂದು ತುತ್ತು ಅದಕ್ಕಂತ ತಿಂತಾಯಿದ್ರೆ ಏನೋ ಒಂಥರ ಟೇಸ್ಟ್ ಬಂದರೆ ಅದ್ಭುತ ಅನ್ನಿಸ್ತು. ಹಂಗೆ ಇನ್ನೊಂದು ತುತ್ತು ತಿಂತಾಯಿದ್ರೆ ಅದ್ಭುತ. ಅದ್ರ ಬೇರೆ ಲೆವೆಲೇ ಬೇರೆ ಆಯಿತು. ಚೆನ್ನಾಗಿದೆ, ಸೂಪರಾಗಿದೆ ಈ ಥರ ಊಟ ಮಾಡೋಕ್ಕೆ ಅತಿಥಿ ದಮ್ ಬಿರಿಯಾನಿಯಲ್ಲಿ ನಾವು ಅದೃಷ್ಟ ಮಾಡಿರಬೇಕು. ಇವ್ರಿಗಂತೂ ಬೆಂಗಳೂರಿಂದ ಹುಡ್ಕೊಂಬರ್ತೀವಿ. ಇಲ್ಲಿ ಊಟ ಮಾಡೋದಾರು ಎಲ್ಲ ನೆನೆಸ್ಕೊಂಡು ಅಲ್ಲಿ ಮಾತ್ರ ಊಟ ಚೆನ್ನಾಗಿತ್ತು ಕಣ್ರಿ, ಅಲ್ಲೇ ಬಂದು ಊಟ ಮಾಡಬೇಕು ಅಂತ ನಂಬರ್ ಇಸ್ಕೊಂಡೋಗಿ ಮತ್ತೆ ಬಂದು ಊಟ ಮಾಡೋಗ್ತಾರೆ. ಈ ಅತಿಥಿ ಹೋಟ್ಲಲ್ಲಿ ಮಾತ್ರ ಅದ್ಭುತ ಊಟ ಮಾಡೋಕ್ಕೆ. ಈ ಹೋಟ್ಲಲ್ಲಿ ಊಟ ಮಾಡೋದಕ್ಕೆ ಪುಣ್ಯ ಮಾಡಿರಬೇಕು, ಅಷ್ಟು ಚೆನ್ನಾಗಿ ಅದ್ಭುತವಾಗಿರ್ತಾರೆ. ಊಟ ಮಾತ್ರ ಸೂಪರಾಗಿತ್ತು, ನನಗಂತೂ ಇಷ್ಟ ಆಯಿತು. ನೀವೇನಾದರೂ ಆ ಕಡೆ ಹೋದರೆ ಒಂದ್ಸಲ ತಪ್ಪದೆ ವಿಸಿಟ್ ಮಾಡಿ ಊಟ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಮುಂದಿನ ಸಿಗೋಣ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.